ಬೊಂಬಾಟ್ ಕಿಚನ್ಗೆ ಸ್ವಾಗತ. ನಮ್ಮನೆಯಲ್ಲಿ ನಾನು ಮಾಡುವಂಥ ಮೀನು ಫ್ರೈ ನಾನು ಹೇಗೆ ಮಾಡ್ತೀನಿ ಅಂತ ನಿಮಗೂ ಕೂಡ ಹೇಳ್ಕೊಡ್ತಿದ್ದೀನಿ. ಈಸಿಯಾಗಿ ಮಾಡ್ಕೋಬೋದು. ಇದು ತಾರಲೆ ಮೀನು ಅಥವಾ ಬೂತಾಯಿ ಮೀನು ಅಂತ ಬೇರೆ ಬೇರೆ ಭಾಷೆಯಲ್ಲಿ ಬೇರೆ ಬೇರೆ ಥರ ಕರೀತಾರೆ. ನಾನು ನೋಡಿ ಇಲ್ಲಿ ತಾರಲೆ ಮೀನು ತೊಗೊಂಡಿದ್ದೀನಿ. ಅದಕ್ಕೆ ಇಲ್ಲಿ 1.5 ಚಮಚದಷ್ಟು ಅಚ್ಚ ಖಾರದ ಪುಡಿ ಹಾಕಿದ್ದೀನಿ. ಖಾರ ಜಾಸ್ತಿ ಬೇಕು ಅಂದ್ರೆ ಜಾಸ್ತಿ ಹಾಕ್ಕೋಬೋದು. ಹಾಗೂ ಸ್ವಲ್ಪ 1/4 ಟೀ ಸ್ಪೂನಷ್ಟು ಇದಕ್ಕೆ ಅರಿಶಿನ ಹಾಕಿದ್ದೀನಿ. ಹಾಗೂ ಸ್ವಲ್ಪ ಉಪ್ಪನ್ನ ಹಾಕಿಬಿಟ್ಟು, ಹಾಗೆ ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೆ, ಇದನ್ನು ಕೂಡ ಚೆನ್ನಾಗಿ ಕಿವುಚ್ಬಿಟ್ಟು ಇದರ ರಸ ಹಾಕ್ತೀನಿ. ಉಪ್ಪು, ಹುಳಿ, ಖಾರ ಎಷ್ಟು ಚೆನ್ನಾಗಿರುತ್ತೋ ಫ್ರೈ ಅಷ್ಟು ಚೆನ್ನಾಗಿ ಬರುತ್ತೆ. ನೋಡಿ ಈ ರೀತಿ ಇದನ್ನು ಕಿವುಚ್ಕೊಂಡ್ಬಂದಿದ್ದೀನಿ. ಈಗ ಇದನ್ನು ನಾವು ಮಾಡಿದ್ವಲ್ಲ ಮಿಶ್ರಣ, ಅದಕ್ಕೊಂದು ಹಾಕಿಬಿಟ್ಟು ಚೆನ್ನಾಗಿ ಅಷ್ಟನ್ನು ಕಲಿಸ್ಕೊಂಡು ಚೆನ್ನಾಗಿ ಮಿಶ್ರಣ ಮಾಡ್ಕೋಬೇಕು. ಇದನ್ನು ನಾವು ನೋಡಿ, ಈ ತಾರಲೆ ಮೀನು ಮೀಡಿಯಮ್ ಆಗೇ ಇದೆ. ಬೇಕಾದರೆ ನೀವು ಮಧ್ಯ ಮಧ್ಯದಲ್ಲಿ ಕಟ್ ಮಾಡ್ಕೋಬೋದು. ಇದು ಅಂಗಡಿಯಲ್ಲೇ ಕ್ಲೀನ್ ಮಾಡಿ ಕೊಟ್ಟಿರುವಂಥದ್ದು. ಮನೆಯಲ್ಲಿ ಮತ್ತು ಕಸ ಹೊರ್ಸೋಕ್ಕೆ ಜಾಗ ಇರೋದಿಲ್ಲ ಮತ್ತು ಇಡೋಕ್ಕೂ ಆಗೋದಿಲ್ಲ. ಅದರಿಂದ ಅಲ್ಲೇ ಕ್ಲೀನ್ ಮಾಡಿಸ್ಕೊಂಡು ಬಂದುಬಿಡ್ತೀವಿ ನಾವು. ನೋಡಿ, ನಂತರ ಎಲ್ಲ ಒಂದು ಮೀನಿಗೂ ಈ ಮಸಾಲೆನ ಚೆನ್ನಾಗಿ ಹಚ್ಬಿಟ್ಟು ಒಂದು 15 ನಿಮಿಷಗಳ ಕಾಲ ಬಿಟ್ಬಿಟ್ಟು ಈ ರೀತಿ ಆಗಿದೆ ನೋಡಿ. ನಂತರ ಒಂದು ತವೆಯನ್ನು ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಜೊತೆಯಲ್ಲಿ ನಾನಿಲ್ಲಿ ಸೂಜಿ ರವೆ ಅಥವಾ ಹೋಳಿಗೆ ರವೆ ಅಂತ ಕರಿತೀರ, ಬಾಂಬೆ ರವೆ, ಅದನ್ನು ತೊಗೊಂಡಿದ್ದೀನಿ. ಅದಕ್ಕೆ ಇಲ್ಲಿ 1 ಟೀ ಸ್ಪೂನಷ್ಟು ನಾನು ಕಾರ್ನ್ಫ್ಲವರ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಮಿಕ್ಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಪದರಗಳು ಚೆನ್ನಾಗಿ ಅಂಟ್ಕೊಂಡಿರ್ತವೆ, ಬಿಟ್ಕೊಳ್ಳೋದಿಲ್ಲ ನಾವು ಫ್ರೈ ಮಾಡಿದ್ಮೇಲೆ. ಜೊತೆಗೆ ಸ್ವಲ್ಪ ಖಾರ ಪುಡಿ ಹಾಕಿದ್ದೀನಿ, ಯಾಕಂದರೆ ರವೆ ಇರೋದ್ರಿಂದ ಮತ್ತು ನಮಗೆ ಒಂಥರ ಸಪ್ಪೆ ಸಪ್ಪೆ ಅನ್ನಿಸ್ಬಾರ್ದು. ಆದ್ದರಿಂದ ಕೆಲವೊಬ್ಬರು ಉಪ್ಪು ಕೂಡ ಮಿಕ್ಸ್ ಮಾಡ್ಕೊತಾರೆ. ನಾನು ಉಪ್ಪೇನು ಹಾಕಿಲ್ಲ. ರವೆಗೆ ಸ್ವಲ್ಪ ಕಾರ್ನ್ಫ್ಲವರು, ಸ್ವಲ್ಪ ಖಾರ ಪುಡಿ ಹಾಕ್ಕೊಂಡಿದ್ದೀನಿ. ನಂತರ ಒಂದು ಪ್ಯಾನ್ಗೆ ಇಲ್ಲಿ ನಾನು ಯೂಸ್ ಮಾಡ್ತಿರೋದು ಕೊಬ್ಬರಿ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ನಂತರ ಇಲ್ಲಿ ನೋಡಿ ರವೆ ಇತ್ತಲ್ವ, ಅದಕ್ಕೆ ಮೀನನ್ನು ಈ ರೀತಿ ಸ್ವಲ್ಪ ರವೆ ಎಲ್ಲ ತಾಗೋವಾಗ ಇದನ್ನು ಸ್ವಲ್ಪ ಒಳ್ಳಾಡಿಸಿ ನೋಡಿ, ಈ ರೀತಿ ಒಳ್ಳಾಡಿಸ್ಬಿಟ್ಟು ಇದನ್ನು ಪ್ಯಾನ್ ಮೇಲೆ ಹಾಕೋಣ. ಸಿಮ್ಮಲ್ಲೇ ಇಟ್ಕೊಂಡಿರಿ, ಯಾಕಂದರೆ ಎಲ್ಲ ಮೀನು ಹಾಕ್ತಾ ಏನಾಗುತ್ತೆ, ಎಣ್ಣೆ ಜಾಸ್ತಿ ಬಿಸಿ ಆದರೆ ಫಸ್ಟಿನ ಮೀನುಗಳು ತುಂಬ ಕಪ್ಪಾಗಿಬಿಡೋ ಚಾನ್ಸಸ್ ಇರುತ್ತೆ. ಆದ್ದರಿಂದ ನೋಡಿ ಈ ರೀತಿಯಾಗಿ ನಾನು ಇಲ್ಲಿ ಟೋಟಲ್ 13 ತಾರಲೆಗಳಿದ್ವು. ಒಂದೇ ಸರಿಗೆ ಹಾಕ್ತೆ, ಒಂದು ಸರಿ ಹಿಡಿತಿತ್ತು ಅಂತ, ಇಲ್ಲಾಂದರೆ ಮತ್ತೆ ಡಬಲ್ ಅಂದರೆ ರೇಟ್ ಆಗುತ್ತೆ. ಆದ್ದರಿಂದ ನೋಡಿ ಈ ರೀತಿಯಾಗಿ ನಾನು 13 ಹಾಕ್ಕೊಂಬಂದಿದ್ದೀನಿ. ಇದ್ರ ಮೇಲಿಂದ ಸ್ವಲ್ಪ ಎಣ್ಣೆನ ಹಾಕೋಣ. ಇಲ್ಲಿ ನಾವು ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಿರೋದ್ರಿಂದ ಏನೂ ತೊಂದರೆ ಇಲ್ಲ, ಆರಾಮಾಗಿ ತಿನ್ಬೋದು. ಹೆಲ್ದಿ ಕೂಡ ಏನೂ ತೊಂದರೆ ಆಗೋದಿಲ್ಲ. ಹಾಗಂತ ಯಥೇಚ್ಛವಾಗಿ ಕೂಡ ಹಾಕ್ಬಿಡಿ. ಮೀನಿಗೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ಹಾಕಿ ನೀವು ನೋಡಿ. ನಂತರ ನಾವು ಈ ರೀತಿಯಾಗಿ ಫಸ್ಟ್ ಹಾಕಿದ್ವಲ್ಲ ಇವನ್ನ ಈಗ ಮಗಚ್ಕೊಳ್ತಾ ಹೋಗೋಣ. ನೋಡಿ ಈ ರೀತಿ ಇದನ್ನು ಟರ್ನ್ ಮಾಡ್ತಾ ಇದ್ದೀನಿ ಎಲ್ಲನೂ ಕೂಡ. ನಾನು ಈ ತಾರಲೆ ಮೀನು ಫ್ರೈ ಮಾಡೋದು ತುಂಬ ಸೂಪರಾಗಿರುತ್ತೆ. ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ, ಯಾಕಂದ್ರೆ ತುಂಬ ರುಚಿಯಾಗಿ ಬರುತ್ತೆ. ಮತ್ತು ಇದರಲ್ಲಿ ಎಣ್ಣೆ ಅಂಶ ಕೂಡ ಇರುತ್ತೆ ತಾರಲೆ ಮೀನಲ್ಲಿ. ನೋಡಿ ಈ ರೀತಿಯಾಗಿ ಇದನ್ನು ಫುಲ್ಲು ಡೀಪಾಗಿ ಫ್ರೈ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಮತ್ತು ಈ ಮೀನಿನ ವಿಶೇಷತೆ ಏನು ಅಂದರೆ, ಈ ಮೀನು ಅಂತಲ್ಲ, ಎಲ್ಲ ಮೀನಾದ್ರೂ ಇವತ್ತು ಫ್ರೈ ಮಾಡಿ ತಿನ್ನೋಕ್ಕಿಂತ ಮತ್ತು ನಾಳೆ ಫ್ರೈ ತಿಂತೀವಲ್ಲ ತುಂಬ ರುಚಿಯಾಗಿರುತ್ತದು. ನೋಡಿ ಈ ರೀತಿಯಾಗಿ ಸ್ವಲ್ಪ ಅಲ್ಲಿ ವೈಟಾಗಿ ರವೆ ಹಾಗೆ ಇತ್ತು, ಅದನ್ನು ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ. ಮತ್ತು ಸ್ವಲ್ಪ ನಾನು ಈ ರೀತಿಯಾಗಿ ನಾನಿಲ್ಲಿ ಒಂದು 10ರಿಂದ 15 ನಿಮಿಷಗಳ ಕಾಲ ಇದನ್ನು ಒಂದು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ನಿಮಗೆ ಫ್ರೈ ಆಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ, ಸ್ಮೆಲ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಮೀನು ತಿನ್ನೋರಾದರೆ ನಿಮಗೆ ಯಾವಾಗ ಫ್ರೈ ಆಗಿದೆ ಅಂತ ಆರಾಮಾಗಿ ತಿಳ್ಕೊಬೋದು. ನೋಡಿ ಈ ರೀತಿಯಾಗಿ ಒಂದು 4-5 ಸರಿ ಈ ಥರ ನಾನು ಮಾಡ್ಕೊಂಡಿದ್ದೀನಿ, ಹಾಕಿದ್ದೀನಿ. ನೋಡಿ ಒಂದು 10 ನಿಮಿಷ ಆದಮೇಲೆ ನೋಡಿ ಯಾವ ರೀತಿಯಾಗಿದೆ. ಇನ್ನೊಂದು 5 ನಿಮಿಷ ಇಟ್ಬಿಟ್ಟು ಇದನ್ನು ನಾನು ತೆಗಿತೀನಿ. ನೋಡಿ ಈಗ ಮತ್ತೊಂದು 5 ನಿಮಿಷ, ಟೋಟಲ್ 15 ನಿಮಿಷ ಆಯ್ತು. ಈಗ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಕೂಡ ಆಗಿದೆ ಈಗ, ಮತ್ತು ಘಮ್ ಅಂತ ಪರಿಮಳ ಬರ್ತಾಯಿದೆ. ನೀವು ಕೂಡ ಇದೇ ರೀತಿಯಾಗಿ ಮನೆಯಲ್ಲಿ ಆರಾಮ್ ಮಾಡ್ಕೋಬೋದು.